ಗುರು ಇವತ್ತು ನಮ್ಮ ಹತ್ರ ಐತೆ ಎಕ್ಸ್ಪಲ್ಸ್ 200. ಒಂಥರ ಬೈಕ್ ನೋಡ್ ಗುರು, ಸೆಕ್ಸಿಯಾಗಿ ಕಾಣ್ತೈತೆ. ಹೆಡ್ ಲೈಟ್ ನೋಡ್ ಗುರು, ಅದೇನ್ ಸಕಲೈತೆ. ಈ ಕುದುರೆ ಅಂತಾನೆ ಕರಿಬಹುದು ಇದನ್ನ. ಗಾಡಿ ಮಾತ್ರ ಸಕಲಾಗಿ ಕಾಣ್ತೈತೆ ಲುಕ್ಕು. ಇದ್ರಲ್ಲಿ ಮೈನ್ ನೋಡಕ್ ಹೋದ್ರೆ ಇದ್ರ ಲುಕ್ಕಿಗೆ ಅಟ್ರಾಕ್ಷನ್ ಆಗ್ತಾರೆ ಜಾಸ್ತಿ. ಇದು ಆಫ್ ರೋಡಿಂಗ್ ಗಾಡಿ ಸೆಟ್ ಆಗೋದು ಜಾಸ್ತಿ. ಗುರು ಬನ್ನಿ ಗಾಡಿ ಓಡ್ಸೋಣ. ಎಕ್ಸ್ಪಲ್ಸ್ 200 ಇದು 199cc ಬರುತ್ತೆ ಗಾಡಿ ಇದು. ಗುರು ಏನ್ ಗುರು ಇದು ಮಾಮೂಲಿ ಕುದುರೆ ಫೀಲ್ ಬಂದಂಗ್ ಬಂದೈತೆ. ಗಾಡಿ ಮಾತ್ರ ಸಖತ್ತಾಗಿ ಎಳ್ದಾಡ್ಬೋದು ಹಿಂಗೆಲ್ಲ ಓಡ್ಸಕ್ ಮಾತ್ರ ಚಿಂದಿ ಐತೆ. ಇದು ನಾರ್ಮಲ್ ರೋಡಿಗೆ ಓಡಿಸಿ ಅದಕ್ಕೆ ಈ ತರ ಫೀಲ್ ಬರ್ತಿಲ್ಲ. ಆಫ್ ರೋಡಿಂಗ್ ಹೋಗ್ಬಿಟ್ರೆ ಗಾಡಿ ಚೆಚ್ಚಾಕ್ಬಿಡ್ಬೋದು. ವೆಯ್ಟ್ ಬಗ್ಗೆ ಮಾತಾಡೋದಾದ್ರೆ 159 kg ಬರುತ್ತಿದ್ದು ಗಾಡಿ ವೆಯ್ಟ್. ಟಾಪ್ ಸ್ಪೀಡ್ 25 130 ಒಳಗಡೆ ಟಾಪ್ ಸ್ಪೀಡ್ ಇದು. ಮೈಲೇಜ್ ಹೇಳ್ಬೇಕು ಅಂದ್ರೆ ಒಂದು ನಾರ್ಮಲ್ ಆಗಿ ಲೋಕಲ್ ಆಗಿ ಓಡಾಡ್ತೀವಿ ಅಂದ್ರೆ ಒಂದು 35 ಬರ್ಬೋದು. ಆಂಗಲ್ ಎಲ್ಲ ಹೊಡಿತೀವಿ ಅಂದ್ರೆ ಒಂದು 40 ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಮೈಲೇಜ್. ಮೇನ್ ಫ್ಯೂಚರ್ ಅಂದ್ರೆ ಇದಕ್ಕೆ ಸಿಪಿನ್ ಅಡಾಪ್ಟರ್ದು ಇದ್ಕೊಟ್ಟ ನೋಡಿ, ನೀವು ಯಾವಾಗ ಬೇಕಾದ್ರೂ ಚಾರ್ಜ್ ಹಾಕೋಬಹುದು ಅದರಲ್ಲಿ. ಇದೊಂದು ಇಷ್ಟ ಆಯ್ತು ನನಗೆ ಡಿಸ್ಅಡ್ವಾಂಟೇಜ್ ಏನ್ ಕಾಣಿಸಿದ್ದು ಅಂದ್ರೆ ಸ್ವಲ್ಪ ಗೇರ್ ಸ್ವಲ್ಪ ಇದ್ರಲ್ಲಿ ಹಾರ್ಡ್ ಇದೆ. ಆಯ್ತು, ಆಮೇಲೆ ನಮ್ KTM ತರ ಏನು ಸ್ಮೂತ್ ಏನು ಕೊಟ್ಟಿಲ್ಲ, ಅದೊಂದು ಡಿಸ್ಅಡ್ವಾಂಟೇಜ್ ಅಷ್ಟೇ. ಇನ್ನೆಲ್ಲ ಸೇಮ್. ನೋಡಿ ನನ್ ಗಾಡಿ ಎತ್ಕೊಂಡು ಚೆಚ್ಚಾಡ್ತಾನೆ. ಗಾಡಿ 200 ರಿವ್ಯೂ ಬೇಕು ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಅಲ್ಲಿ ಮಾತ್ರ ABS ಬರುತ್ತೆ, ಬ್ಯಾಕಲ್ಲಿ ABS ಬರಲ್ಲ. LCD ಡಿಸ್ಪ್ಲೇ ಬರುತ್ತೆ. ಬಂದ್ಬಿಟ್ಟು 825mm. ಸೀಟ್ ಕ್ವಾಲಿಟಿ ಮಾತ್ರ ಪಕ್ಕಾ ಚೆನ್ನಾಗಿದೆ. ಇಂಜಿನ್ ಬಗ್ಗೆ ಮಾತಾಡಿದ್ರೆ ಇದು 199cc ಇಂಜಿನ್. ಇದ್ರ ಪವರ್ ಬಗ್ಗೆ ಮಾತಾಡೋದಾದ್ರೆ 18.9 bhp ಪವರ್ ಬರುತ್ತೆ ಇದ್ರ ಎಕ್ಸ್ಪಲ್ಸ್ ಅಲ್ಲಿ. ಮತ್ತೆ RPM 8500 RPM ಬರುತ್ತೆ. ಎಕ್ಸಾಸ್ಟ್ ಸೌಂಡ್ ಕೇಳಿಸ್ತೀನಿ. ಎಕ್ಸಾಸ್ಟ್ ಮಾತ್ರ ಒಂದ್ ರೇಂಜ್ಗೆ ಐತೆ.